ಡಿ ಕೆ ಶಿವಕುಮಾರ್ ಅವ್ರಿಗೆ ಸಮಸ್ಯೆ ಆಗ್ತಾ ಇರೋದು ರಾಜಕೀಯವಾಗಿ ಸಮಸ್ಯೆ ಆಗ್ತಿರೋದು ಅಂದರೆ ಏನಾಗ್ಬಿಟ್ಟಿದೆ ಅಂತಂದರೆ ಇದು ಗೊಂದಲ. ನಾನು ಮುಂಚೆನೇ ಹೇಳಿದ್ದೀನಿ ನಿಮಗೆಲ್ರಿಗೂ, ಮೇಷರಾಶಿಯಲ್ಲಿ ಗುರು ರಾಹು ಸಂಪರ್ಕ ಬಂದಾಗ ಆ ರಾಹು ಬರೀ ಗೊಂದಲನೇ ಮಾಡೋದು. ಈಗ ಅದು ಸರಿ ಹೋಗ್ಬೇಕಂದ್ರೆ ಏನು ಮಾಡಬೇಕು ಡಿ ಕೆ ಶಿವಕುಮಾರ್? ಈಗ ನೋಡಿ, ಅದನ್ನೆಲ್ಲ ದೈವಿಕವಾಗಿ ಏನು ಬೇಕು ಎಲ್ಲ ಮಾಡಿದ್ದೀವಿ. ಕೊಲ್ಲೂರಲ್ಲಿ ಪೂಜೆ ನಡೆದಿದೆ, ಗಂಡ ಹೆಂಡತಿ ಬೇಕಾದಷ್ಟು ಪೂಜೆ ಮಾಡಿಸ್ಕೊಂಡಿದ್ದಾರೆ. ಮೊನ್ನೆ ಕೂಡ ತಿರುವಣ್ಣಾಮಲೆಗೆ ಹೊಟ್ಟು ಬಂದಿದ್ದಾರೆ. ಏನೇನು ಪೂಜೆ ಬೆರೆಸ್ಬೇಕಾಗಬೇಕು, ಏನು ಚಂಡಿಕಾವನ ಬೇಕು ಎಲ್ಲವನ್ನೂ ಮಾಡಿದೆ. ನಾನಂತೂ ಆ ಸಾಕ್ಷಾತ್ ಸುಬ್ರಹ್ಮಣ್ಯನ ಸತ್ಯವಾಗಲೂ ಅವನಿಗಾಗಿ 4 ವರ್ಷದಿಂದ ಎಡೆಬಿಡದೆ ಗುರುಪುತ್ರ ಪಾರಾಯಣ ಮಾಡಿ ಅವನಿಗೋಸ್ಕರನೇ ಗಾಣಗಾಬರು ಕರ್ಕೊಂಬಂದಿದ್ದೀನಿ. ಏನೋ ದೇವ್ರನ್ನ ಕಡೆ ಕಣ್ಣು ಬಿಡಲಿ, ಆಗಲಿ, ಅವನ ಆಸೆ ಇತ್ತಲ್ಲ ಪೂರೈಸಲಿ ಅಂತೇಳಿ. ನಮ್ಗೆ ಇನ್ನೊಬ್ಬರನ್ನ ಹಂಗೇನು ದುಃಖ ಇಲ್ಲ. ನಮಗೇನು ರಾಜ್ಯವನ್ನು ಸುಭಿಕ್ಷವಾಗಿ ತಂದು ಒಳ್ಳೆ ಆಡಳಿತ ಕೊಟ್ಟು ಇದ್ದರೆ ಯಾರಾದರೂ ಒಂದೇ, ಯಾವ ಪಕ್ಷ ಆದರೂ ಒಂದೇ, ಯಾರಿದ್ರೂ ಒಂದೇ. ಆದರೆ ಆಳಕ್ಕೆಲ್ಲಿಗೆ ಹೋಗುತ್ತೆ ಅಂತಂದರೆ, ನಾವು ಕಣ್ಣಿಗೆ ಕಂಡ ಮೇಲೆ ಒಬ್ಬ ಸೌದೆ ಹೊಡಿ ಎಷ್ಟು ಕಷ್ಟಪಟ್ಟು ಸೌದೆ ಹೊಡಿತಾನೆ, ಅದನ್ನು ನಾಲ್ಕಾಣಿಗೆ ಕೇಳಿಬಿಟ್ರೆ ನಾವು 1 ಟನ್ ಸೌದೆ ನಾಲ್ಕಾಣಿಗೆ ಬರುತ್ತೆ, 1 ಟನ್ ಸೌದೆ ಬರೋಲ್ಲ. ಅಂದರೆ 50-50 ಸೂತ್ರ ನೀವು ಹೇಳ್ತಾ ಇದ್ರಿ ನೀವು ಅಷ್ಟೇ. ಆದರೆ 50 ಸೂತ್ರ ಹೇಳ್ತಾ ಇಲ್ಲ ನಾನು. 50 ಮಾಡಿಕೊಳ್ಳಿ, 6 ತಿಂಗಳೇ ಮಾಡಲಿ, 8 ತಿಂಗಳೇ ಮಾಡಲಿ, 1 ವರ್ಷನೇ ಕೊಡಲಿ. ಆದರೆ ಜನಗಳ ಆಶೋತ್ತರದಲ್ಲಿ ಜನಗಳ ಪ್ರೇಮ ಮಾಡಿದ್ದಾರೆ, ಜನಗಳ ವಿಶ್ವಾಸ ಇದೆ. ನಾನು ಶಾಸಕಾಂಗ ವ್ಯವಸ್ಥೆಯನ್ನು ನಂಬೋದಿಲ್ಲ. 69 ನೋಡಿದ್ದೀನಿ. ಎಲ್ಲೆಲ್ಲಿ ಪವರ್ ಇದೆ ಅಲ್ಲಿ ಓಡ್ತಾ ಇರ್ತಾರೆ ಶಾಸಕರು. ಅವರೇನು ಒಂದು ಜಾಗದಲ್ಲಿ ನಿಂದೋರಲ್ಲ ಅವರು, ಅದೆಲ್ಲ ಓಡೋ ಗಾಡಿನೇ ಇವು ಏನೋ. ಆದ್ದರಿಂದ ಅವರು ಶಾಸಕರಿದ್ದರೆ ಸರ್ಕಾರ ಮಾಡೋಕ್ಕಾಗಲ್ಲ. ಆದರೆ ಈ ಸಮಯದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂತಂದರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಒಕ್ಕಲಿಗರಲ್ಲಿ ಲಿಂಗಾಯತರು ಅವನಿಗೆ ಕೊಟ್ಟಿದ್ದಾರೆ, ದಲಿತರೂ ಅವನಾಗಬೇಕು ಅಂತ ಆಸೆ ಪಟ್ಟಿದ್ದಾರೆ. ಇಡೀ ಕರ್ನಾಟಕದ ಒಕ್ಕಲಿಗ ಜನಾಂಗ ಏನಿದೆ ಅವ್ರದ್ದು, ಅವರಿಗೆ ಕೃಷ್ಣ ಅವರು ನಿರ್ಗಮಿಸಿದ ಮೇಲೆ ಸಿಕ್ಕಿಲ್ಲ ಅಂದು ನೋವಿತ್ತು. ಆ ನೋವನ್ನು ಆರಿಸ್ಕೊಳ್ಳೋಕ್ಕೆ ನನ್ನೇ ನಮ್ಮ ಪರಮ ಪೂಜ್ಯರು ಆ ಒಂದು ಸಂಸ್ಕೃತಿಯ ನಮ್ಮ ನಿಲವಾನ ಸ್ವಾಮಿಗಳು ಅವರೇ ಕೂಗು ಕೊಟ್ಟಿದ್ದಾರೆ, ಅವನು ಮಾಡಿ ಇದು ಕೊಟ್ಟಿದ್ದಾರೆ. ದೊಡ್ಡ ಪೀಠಾಪತಿಗಳ ಮಾತಿಗೆ ಗೌರವ ಬೇಕಲ್ಲ, ಕಾಂಗ್ರೆಸ್ನಲ್ಲಿ ಗೌರವ ಬೇಕಲ್ವೇ? ಅವರಿಂದ ಸಾಮಾನ್ಯ ಇದ್ದಾರೆ ಒಕ್ಕಲಿಗರು ಎಷ್ಟು ಜನ ಇದೆ ಲೆಕ್ಕ ಮಾಡಿದ್ದೀವಿ. ಕ್ಷೇತ್ರರು ಒಂದೇ, ಒಕ್ಕಲಿಗರು ಒಂದೇ, ಗೌಡರು ಒಂದೇ, ಎಲ್ಲ ಒಂದೇನೆ. ಇಂಥ ಸಮಯ ಬಂದಾಗ ಆಗಲೇ ಹಿಂದೆ ನೀವು ಕೊಟ್ಟಿರೋದ್ರಿಂದ ಒಬ್ಬರಿಗೆ ಇನ್ನೊಬ್ಬರು ಯಾರಿದ್ದಾರೆ ಇಲ್ಲಿ ಪೈಪೋಟಿಲಿ ಹಿಂದೆ ಎಲ್ಲ ಕೊಟ್ಟಿರೋದ್ರಿಂದ ಇದನ್ನು ಆ ಸಮುದಾಯಕ್ಕೆ ಕೊಡ್ಬೋದಾಗಿತ್ತು. ಆಗಲೇ ಹಿಂದೆಯೇ ಇದೇ ಕುಮಾರಸ್ವಾಮಿ ಸರ್ಕಾರಕ್ಕೆ ಮುಂಚೆ ಈ ವೀರಶೈವರ ಲಿಂಗಾಯತರನ್ನ ವ್ಯಾಜ್ಯ ಮಾಡಿ ಅಲ್ಲಿ ಧರ್ಮ ವಿಚಾರ ಬಂತಂದು ಅದರಿಂದಲೇ ಸೋತಿದ್ದು ಸಿದ್ದರಾಮಯ್ಯ ಸರ್ಕಾರ. 18ರ ಅಧಿಕಾರಕ್ಕೆ ಬರಲಿಲ್ಲ. ಅದನ್ನು ಈಗಾಗಲೇ ಅಲ್ಲಿ ನೀವೇ ದೂರ ಹಾಕ್ಬಿಟ್ರಿ ಅವ್ರನ್ನ. ವೀರಶೈವರು ಅಂದರೆ ಏನು ಅವರು ಮನುಷ್ಯರೇ, ಅವರು ಶಿವಪೂಜೆ ಮಾಡ್ತಕ್ಕಂಥವ್ರೆ. ಅವ್ರು ಯಾರು ವಿರೋಧಿಗಳಲ್ಲ. ಅವರು ನಮ್ಮ ಕಲ್ಪನೆ ತಪ್ಪು, ನಮ್ಮದು ಕಲ್ಪನೆ ತಪ್ಪು. ಏನು ಅವ್ರ ಧರ್ಮದವ್ರು ಇದ್ದಾರೆ, ನಮ್ಮ ಧರ್ಮದವರಣ ಶಾಸ್ತ್ರ ಏನು ಹೇಳುತ್ತೆ? ಸ್ವಧರ್ಮೋ ಶ್ರೇಯ ಅಂತ ಹೇಳಿದೆ. ಅವ್ರು ಲಿಂಗಾಯತ ಅಂದ ತಕ್ಷಣ ಹಿಂದೂಗಳಲ್ಲ ಅಂತಲ್ಲ, ಹಿಂದೂಗಳೇ ಅವರು, ಹಿಂದೂ ಧರ್ಮ ಪರಿಪಾಲಕರೇ ಅವರು. ಅವ್ರಿಗೂ ಬೇಕಾದ ಮಠ ಮಾನ್ಯಗಳು ಎಲ್ಲವೂ ಇದ್ದಾವೆ. ಈಗ ಒಂದು ಕಡೆಯಿಂದ ನೀವೇ ವೀರೇಶ್ವರ ಲಿಂಗಾಯತರನ್ನು ಬೇರೆ ಮಾಡಿ ಜಾತೀಯತೆ ಮಾಡಿ ಅವ್ರು ಕಳ್ಕೊಂಡ್ರಿ. ಈಗ ಮತ್ತೆ ಸಾಕ್ಷಾತ್ 2 ಸ್ವಾಮಿಗಳು ಹೇಳಿ ಕಳಕಳಿ ಪ್ರಾರ್ಥನೆ ಮಾಡಿದ್ದಾರೆ. ಇದನ್ನು ಇದನ್ನು ಮನವಿ ತಗೋಬೇಕು. ನಿರ್ವಾಣ ಸ್ವಾಮಿಗಳೇ ಆದೇಶ ಕೊಟ್ಟಿದ್ದಾರೆ, ಇವನೇ ಕೊಡಬೇಕು, ನಮ್ಮ ಜನಾಂಗದಲ್ಲಿ ಕೊಡಬೇಕು ಅಂತ ಹೇಳಿದ್ದಾರೆ. ಹಾಗಾದರೆ ಒಂದು ರಾಜ್ಯದ ದೊಡ್ಡ ಒಂದು ಸ್ಥಾನಮಾನದಲ್ಲಿರ್ತಕ್ಕಂಥ ಒಬ್ಬ ಸನ್ಯಾಸಿಗಳು, ಗುರುಗಳು, ಗುರುಪೀಠ, ಕಾಲಭೈರವನ ಪೀಠ, ಅವ್ರು ಹೇಳಿದ ಮೇಲೂ ಕೂಡ ನೀವು ಚಿಂತನೆ ಮಾಡಲಿಲ್ಲ ಅಂತಂದರೆ ನಾವೇನು ಉತ್ತರ ಹೇಳೋಕ್ಕಾಗಲ್ಲ. ದಯವಿಟ್ಟು ಅಷ್ಟೇ. ಡಿ ಕೆ ಶಿವಕುಮಾರ್ಗೆ ಈ ಬಾರಿ ಏನಾದರೂ ಅವಕಾಶ ಸಿಕ್ಕಿಲ್ಲ ಅಂದರೆ ಪಕ್ಷದ ಮೇಲೆ ಮುಂದೆ ಏನಾದರೂ ಹೊಡೆತ ಬೀಳುತ್ತಾ ಅಂತ ನನಗೆ ಗೊತ್ತಿಲ್ಲ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಯಾವಾಗ ಕಷ್ಟಪಟ್ಟು ಮನುಷ್ಯ ಪಟ್ಟು ಸಿಗಲಿಲ್ಲ ಅವನಿಗೆ, ಬೇಡಪ್ಪ ಯಾಕೆ ಬೇಕು, ಹಿಂಸರಿಬೋದು.
ಅಥವಾ ಮಂತ್ರಿಮಂಡಲ ಸೇರದೇನೆ ಇರ್ಬೋದು. ಆದರೆ ನಿಮ್ಮ ವಾಹಿನಿ ಮುಖಾಂತರ ಒಂದು ಸಂದೇಶ ಅಂತ ಕೊಡ್ತೀನಿ ಖಂಡಿತವಾಗಿ. ಯಾರನ್ನೋ ಓಲೈಸೋಕ್ಕೆ, ಶಾಸಕರ ಆಮಿಷ ತೋರಿಸೋಕ್ಕೋಸ್ಕರ 2-3 ಉಪಮುಖ್ಯಮಂತ್ರಿ ಇವರುಗಳನ್ನು ಕ್ರಿಯೇಟ್ ಮಾಡಬೇಡಿ. ಪವರ್ ಸೆಂಟರ್ ಜಾಸ್ತಿ ಆಗ್ತಾ ಹೋಗುತ್ತೆ, ಸಮಸ್ಯೆ ಜಾಸ್ತಿ ಆಗುತ್ತೆ, ಜನಗಳು ದೂರ ಆಗಿಬಿಡ್ತಾರೆ. ಅದರಿಂದ ಮನೆಗೆ ಒಬ್ಬನೇ ಯಜಮಾನ ಇರಬೇಕು. ನಾನು ಯಜಮಾನ, ನನ್ನ ಮಗ ಯಜಮಾನ, ಮೊಮ್ಮಗನ ಯಜಮಾನ ಅಂತ ಮನೆಗೆ ನಡೆಯುತ್ತೆ. ನೋಡಿ ಯಾಕೆ ಹೇಳಿದೆ ನಿಮಗೆ ಅಂತಂದರೆ, ಒಂದು ಪವರ್ ಸೆಂಟ್ರಲ್ಲಿ ಇರಬೇಕು, ಒಬ್ಬ ಮುಖ್ಯಮಂತ್ರಿ ಇರಬೇಕು, ಮನೆಗೆ ಒಬ್ಬ ನಾಯಕನ ಇರಬೇಕು. ಮನೆಗೆ ತಂದೆನೇ ನಡೆಸಬೇಕು. ಅದನ್ನು ತಂದೆ ಬೇಡ ಅಂತ ಬಿಟ್ಬಿಟ್ರೆ ಮಗ ನಡೆಸ್ತಾರೆ, ಬೇರೆ ವಿಚಾರ. ಆದರೆ ಒಬ್ಬನೇ ಯಜಮಾನ ಇರಬೇಕು. ಸುಮ್ಮನೆ ಇವರು DCM ಹುದ್ದೆಗಳನ್ನು ಸೃಷ್ಟಿ ಮಾಡಿ ಅಲ್ಲಲ್ಲೇ ಗೊಂದಲ ಮಾಡಿ ಅದನ್ನು ಆ ಜಾತಿಗೆ ಒಂದು ಜಾತಿಗೆ ಹಂಚಿದ್ರೆ ನೀವೇ ಜಾತೀಯತೆ ಮಾಡ್ತಾ ಇದ್ದೀರಲ್ಲ. ಜಾತೀಯತೆ ಮಾಡಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ ಅಲ್ವಾ. ಜಾತೀಯತೆಯನ್ನು ಮಾಡಬಾರ್ದು, ಬೇರೆ ಧರ್ಮವನ್ನು ಕಾಣಬಾರ್ದು ಅಂತ ಹೇಳುತ್ತೆ. ನಾವು ಹಿಂದೂ ರಾಷ್ಟ್ರದಲ್ಲಿ ನಾವು ಹಿಂದೂಗಳಾದರೂ ಕೂಡ ನಮ್ಮ ಜೊತೆ ಕ್ರೈಸ್ತರು, ಮುಸಲ್ಮಾನರು ಎಲ್ಲ ಇದ್ದಾರೆ. ಅದೆಲ್ಲ ದೇವರಿಟ್ಟು ಇದು ಅಷ್ಟೇ. ಅದನ್ನು ಯಾಕೆ ನಾವು ವ್ಯವಸ್ಥೆ ಮಾಡಬೇಕು? ಅವ್ರಿಗೇನು ಸಿಕ್ಕುತ್ತೋ ಸಿಕ್ಕಲಿ. ಒಟ್ಟಲ್ಲಿ ಇದನ್ನು ಹಿಂದೂ ರಾಷ್ಟ್ರ, ನಾವೆಲ್ಲ ಹಿಂದೂಗಳು. ನೀವು ಹಿಂದೂಗಳಲ್ಲ, ಹಿಂದೂಗಳು ತಾವು ಒಪ್ಕೋತೀರ ಮಾತನ್ನ? ಮತ್ತು ಹಿಂದೂಗಳಾದ್ಮೇಲೆ ಹಿಂದೂ ಧರ್ಮವನ್ನು ನಡ್ಯೋಣ, ಹಿಂದೂ ಶಾಸ್ತ್ರ ಉಳಿಸೋಣ, ಹಿಂದೂಗಳ ಆಚರಣೆ ಇದೆಲ್ಲ ಮಾಡೋಣ. ಆದರೆ ನಮ್ಮ ಜೊತೆ ಇರ್ತಕ್ಕಂಥ ಬೇರೆ ಜಾತಿಗಳನ್ನು ದ್ವೇಷ ಮಾಡೋದೆಲ್ಲ ಮಾಡಬಾರ್ದು. ನೋಡಿ, ವಿನಾಕಾರಣವಾಗಿ ಆಗಲೇ ಒಂದು ವೀರಶೈವರನ್ನ, ಲಿಂಗಾಯತರನ್ನ ಭಾಗ ಮಾಡಿದ್ದಾರೆ. ಮತ್ತು ಈ ಹಿಂದಿನ ಸರ್ಕಾರ ಬಿಜೆಪಿ ಅದೇ ಕೆಲಸ ಮಾಡಿದೆ. ಈಗ ಮತ್ತೆ ನೀವು ಇದಕ್ಕೆ ಕೈ ಹಾಕಿ, ಒಕ್ಕಲಿಗೆ ಕೈ ಹಾಕಿ ಅಲ್ಲೂ ಕೊಡದೇ ಇದ್ದರೆ ಅದು ಭಾಗ ಆಗುತ್ತೆ. ನೀವೇ ಭಾಗ ಮಾಡ್ತಾ ಇದ್ದೀರಾ. ರಾಷ್ಟ್ರವನ್ನು ಆಳಿದ್ದವರು ಅವರೇ ಭಾಗಗಳು ಮಾಡಿದವರು ಎಲ್ಲಿಗೆ ಮುಟ್ಟುತ್ತದು? ಯಾಕೆ ಹೇಳಿದೆ ನಿಮ್ಗೆ ವಿಚಾರ ಅಂತಂದರೆ, ಇದರಲ್ಲಿ ಒಂದು ಗುಟ್ಟಿದೆ. ನಾನು ಅದನ್ನು ನಿಮ್ಮ TV ಸ್ಪಷ್ಟ ಮಾಡ್ತೀನಿ. ಹಿಂದೆ ವೀರಲಿಂಗಾಯತರ ಒಂದು ಸಮಸ್ಯೆ ತಂದು ಕಾಂಗ್ರೆಸ್ ಅಧಿಕಾರ ಕಳ್ಕೊಂಡಿದೆ. ಮತ್ತು ಈಗೇನಾಗಿದೆ, ಬೊಮ್ಮಾಯಿ ಸರ್ಕಾರದವರು ಆ ಮುಸಲ್ಮಾನರದ್ದು ಕಿತ್ತು ಇವರು ಕೊಟ್ಟಿದ್ದಾರೆ. ಯಾರಿಗೆ? ಒಕ್ಕಲಿಗರಿಗೆ ಕೊಟ್ಟಿದ್ದಾರೆ. ಇರಲಿ, ಅದನ್ನು ಅದೇನು ಮಾಡಿದ್ದಾರೆ. ಅದು ಕೈ ಹಾಕಕ್ಕೆ ಹೋಗಬಾರ್ದು ಕಾಂಗ್ರೆಸ್ದವರು. ಅದು ಕೈ ಹಾಕಿದ್ರೆ ಕೈ ಸುಟ್ಕೊಂಡು ಪಾರ್ಲಿಮೆಂಟಲ್ಲಿ ಬಂತಲ್ಲ ಮೊನ್ನೆ 19 ಇಸ್ವಿಯಲ್ಲಿ 1 ಸೀಟು ಅಲ್ಲಿಗೆ ಹೊಟ್ಟೋಗ್ತಾರೆ ಅವರು. ಯಾರು ಮಾಡಿದ್ರೋ ಅವ್ರ ಶಿಕ್ಷೆ ಅನುಭವಿಸ್ತೀವಿ. ಅದು ಹಾಗೆ ಇರಲಿ. ಅದು ಯಾವುದು ಕೊಟ್ಟಲ್ಲಿ ತೀರ್ಮಾನ ಆಗುತ್ತೆ. ಮುಸಲ್ಮಾನರ ಮದ್ದು ಕಿತ್ತು ಇವರು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟರು ಗೊತ್ತಿಲ್ಲ. ಅದನ್ನು ಮಾಡಬೇಕಾಗಿರಲಿಲ್ಲ ಅವರು. ಇತ್ತ ಕಡೆ ಲಿಂಗಾಯತರಿಗೂ ನ್ಯಾಯ ಕೊಡಲಿಲ್ಲ BJP ಸರ್ಕಾರ, ಇತ್ತ ಕಡೆ ಮುಸಲ್ಮಾನರಿಗೂ ದಲಿತರಿಗೂ ಕೊಡಲಿಲ್ಲ. ಯಾಕೆ ಅದು ಬೇಕಾಗಿತ್ತದು? ಅದು ಆ ತಪ್ಪುನ ಕಾಂಗ್ರೆಸ್ ಮೈ ಮೇಲೆ ಹಾಕ್ಕೊಂಡು ನಾಳೆ ಸೋಲಿಗೆ ಕಾರಣವಾಗಬಾರ್ದು ಅಂತ ನಿಮ್ಮ ಒಂದು ವಾಹಿನಿ ಮುಖಾಂತರ ಈ ರಾಜ್ಯದ ನಾಯಕರುಗಳಿಗೆ, ಜನತೆಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಯಾಕಂದರೆ ಮುಂದೆ 1 ವರ್ಷಕ್ಕೆ ಪಾರ್ಲಿಮೆಂಟ್ ಎಲೆಕ್ಷನ್ ಇದೆ. ಅದೇ ಇವರೇನಾದ್ರು ಮುಟ್ಟಿದ್ರೆ ಕಾಂಗ್ರೆಸ್ನವರು ನಾಳೆ ಯಾರು ಮುಖ್ಯಮಂತ್ರಿಗಳಾಗ್ತಾವೆ ಅವ್ರು ಬಂದು ಮುಟ್ಟಿ ಅವರೇನು ಅದನ್ನು ಲಿಂಗಾಯತರು ಕೊಟ್ಟಿದ್ರು ಅದನ್ನು ಮತ್ತೆ ಮುಸಲ್ಮಾನರು ಕೊಡೋಕ್ಕೋದ್ರೆ ಹಿಂದೂ ವಿರೋಧಿಗಳು ಪಟ್ಟ ಕಟ್ತಾರೆ. ಅವ್ರಿಗೆ ಮಾಡಿದವ್ರು ಯಾರೋ ಅದು ಶಿಕ್ಷೆ ಯಾರಿಗೋ. ಇದರಲ್ಲಿ ಈ ವಿಚಾರದಲ್ಲಿ ಕ್ಯಾಬಿನೆಟ್ ಒಮ್ಮತ ಇರಬೇಕು. ಅದನ್ನು ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕೈ ಹಾಕಬಾರ್ದು. ದೇವರೀತಿಯಾದಂಗೆ ನಡೀರಿ. ಅದೇನು ಕೋರ್ಟಿನ ತೀರ್ಮಾನ ಬರಲಿ ಅನ್ನೋದು ಕಾಯಬೇಕಲ್ಲಿ. ಹೀಗೆ ಹೇಳ್ತಾ ಈ ಗೊಂದಲವನ್ನು ಪರಮಾತ್ಮನು, ಒಳ್ಳೆಯ ದೇವಸ್ಥಾನ ಸುಬ್ರಹ್ಮಣ್ಯ ದೇವರು ಬೇಗ ಪರಿಹಾರ ಮಾಡಿ ಅವರಿಗೆಲ್ಲ ಐಕ್ಯಮತ್ಯವನ್ನು ಪ್ರತಿ 224 ಕ್ಷೇತ್ರಗಳ ಶಾಸಕರಿಗೂ ಎಲ್ರಿಗೂ ಸದ್ಬುದ್ಧಿಯನ್ನು ಕೊಟ್ಟು ಪ್ರಜೆಗಳ ಯೋಗಕ್ಷೇಮವೇ ಪ್ರಧಾನವಾಗಿ ಇಟ್ಟುಕೊಂಡು ಸದ್ಬುದ್ಧಿಯಿಂದ ಪ್ರಜಾ ಸೇವೆ ಮಾಡ್ತೀವಿ ಅಂಥೇಳಿ ಈ ಗೊಂದಲವನ್ನು, ಕಾಂಗ್ರೆಸ್ ಗೊಂದಲ ಏನು ಉಂಟಾಗಿದೆ ನಾಯಕತ್ವದ್ದು, ಅದು ಬೇಗ ನಿವಾರಣೆಯಾಗಿ ಯಾರು ಸಿಕ್ಕಿದ್ರೂ ಅನ್ಯೋನ್ಯವಾಗಿ ಐಕ್ಯಮತ್ಯದ ಕೆಲಸ ಮಾಡಿ ಪ್ರಜೆಗಳನ್ನು ಕಾಪಾಡಲಿ ಅಂತ ನಿಮ್ಮ ಬಾಯಿನಿಂದ ಮುಖ ಮೇಳ್ಕೊಂಡು ಆ ದತ್ತದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ನ್ಯಾಯವಾಗಿ ಯಾರಿಗೇನೇನು ಸಿಕ್ಕಬೇಕು ಅವರು ಸಿಕ್ಕಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತೇನೆ. ನಮಸ್ಕಾರ.